Good morning dear students. So let us start with the third unit, data structure. So in this data structure let us see the meaning. Okay. So what is data? So here data is a collection of raw fact. Collection of raw fact. Okay. So the collection of raw elements is considered as data. Okay. So ಇಲ್ಲಿ ರಾ ಫ್ಯಾಕ್ಟ್ಸ್ ಈ ಕಂಪ್ಯೂಟರಲ್ಲಿ ಡೇಟಾ ಅಂದರೆ ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಅಂದರೆ, ಸೊ ಹಿಯರ್ ದ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ದಟ್ ಆರ್ ಪ್ರಾಸೆಸ್ಡ್ ಬೈ ದ ಕಂಪ್ಯೂಟರ್. ಸೊ ಈ ರಾ ಫ್ಯಾಕ್ಟ್ಸು ಕಂಪ್ಯೂಟರ್ ಒಳಗಡೆ ಪ್ರಾಸೆಸ್ ಆಗಬೇಕು. Processed by computer is called as data. Get it? So the data is a collection of raw fact that is processed by the computer. Okay, so that is the data. So what is data structure here? Enu data structure andre, so data structure means the organization or the structuring or ಸ್ಟ್ರಕ್ಚರಿಂಗ್ ಅಂತ ಹೇಳ್ತೇವೆ. ಆರ್ಗನೈಸಿಂಗ್ ಅಂದರೆ ಡೇಟಾ ಇದೆ, ಸೊ ಆ ಡೇಟಾನ ಯಾವ ಥರ ಮ್ಯಾನೇಜ್ ಮಾಡಬೇಕು, ಯಾವ ಥರ ಒಂದು ಸ್ಟ್ರಕ್ಚರ್ ಫಾರ್ಮ್ಯಾಟಲ್ಲಿ ಅದನ್ನು ಡಿಸೈನ್ ಮಾಡಬೇಕು, ಆರ್ಗನೈಸ್ ಯಾವ ಥರ ಮಾಡಬೇಕು ಡೇಟಾ. ಸೊ ಆರ್ಗನೈಸಿಂಗ್ ಆರ್ ದ ಸ್ಟ್ರಕ್ಚರಿಂಗ್ ಅ ಕಲೆಕ್ಷನ್ ಆಫ್ ಡೇಟಾ ಐಟಮ್ಸ್ ಇನ್ ಅ ಅಪ್ರೋಪ್ರಿಯೇಟ್ ಫಾರ್ಮ್ ಅಂತ ಹೇಳ್ತಿದ್ದ. ಸೊ ಇಲ್ಲಿ ಇರುವಂತಹ ಡೇಟಾ, ಸೊ ಈ ಡೇಟಾನ ಇಲ್ಲಿ ವಿ ಶುಡ್ ಆರ್ಗನೈಸ್ ಇನ್ ಅ ವೆಲ್ ಮ್ಯಾನರ್, ವಿ ಶುಡ್ ಸ್ಟ್ರಕ್ಚರ್ ಇಟ್. ಸೊ ಒಂದು ಫಾರ್ಮ್ಯಾಟಲ್ಲಿ ಅದನ್ನು ಸ್ಟ್ರಕ್ಚರ್ ಮಾಡಬೇಕು. ಸೊ ವಿ ಶುಡ್ ಕ್ರಿಯೇಟ್ ಎ ಸ್ಟ್ರಕ್ಚರ್ ಫಾರ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಸೊ ಆಸ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆ್ಯಂಡ್ ಸ್ಟೋರೇಜ್ ಪ್ರಾಸೆಸಿಂಗ್. ಸೊ ಯಾಕೆ ಅದನ್ನು ಆರ್ಗನೈಸ್ ಮಾಡಬೇಕು ವೆಲ್ ಆ್ಯಂಡ್ ಗುಡ್ ಆಗಿ, ಯಾಕೆ ಅದನ್ನು ಸ್ಟ್ರಕ್ಚರ್ ಮಾಡಬೇಕು? ಸೊ ಆಸ್ ಟು ಇಂಪ್ರೂವ್ ದ ಸ್ಟೋರೇಜ್. ಸೊ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋಕ್ಕೆ, ಇಂಪ್ರೂವ್ ದ ಎಫಿಷಿಯನ್ಸಿ, ಇಂಪ್ರೂವ್ the memory and ಸ್ಟೋರೇಜ್ ಕೆಪಾಸಿಟಿನ ಇಂಪ್ರೂವ್ ಮಾಡೋದಕ್ಕೆ, ಸೊ ಅದರ ಎಫಿಷಿಯನ್ಸಿ ಅಕ್ಯುರೇಸಿನ ಇಂಪ್ರೂವ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಡೇಟಾನ ಒಂದು ವೇಯಲ್ಲಿ ಆರ್ಗನೈಸ್ ಮಾಡಬೇಕು, ಒಂದು ಫಾರ್ಮಲ್ಲಿ ಅದನ್ನು ಸ್ಟ್ರಕ್ಚರ್ ಮಾಡಬೇಕು, ಸೊ ಮ್ಯಾನೇಜ್ ಮಾಡಬೇಕು. ಸೊ ಈ ಒಂದು ಪ್ರಾಸೆಸ್ನ ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ, ಡೇಟಾ ಸ್ಟ್ರಕ್ಚರ್. ಗೆಟಿಂಗ್? ಸೊ ಡೇಟಾ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ organizing or structuring the collection of raw facts. Organizing or structuring the collection of data items in an appropriate format or in an appropriate form, so as to improve the efficiency, the accuracy or the storage of the data. Getting? So this is the meaning of data structure. So then what is the definition of data structure? What is the data structure? So data structure is a specialized format. So data structure is a specialized format. Is a specialized format. Is a specialized format for organizing and storing the data. For organizing and storing the data. ಡೇಟಾನ ಸ್ಟೋರ್ ಮಾಡೋದಕ್ಕೆ ಅಥವಾ ಡೇಟಾನ ಒಂದು ಫಾರ್ಮಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಏನು ಒಂದು ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ನ ಯೂಸ್ ಮಾಡ್ತಾ ಇದ್ದೀವಲ್ಲ, ಆ ಒಂದು ಫಾರ್ಮ್ಯಾಟ್ಗೆ ನಾವಿಲ್ಲಿ ಡೇಟಾ ಸ್ಟ್ರಕ್ಚರ್ ಅಂತ ಕರಿತಾ ಇದ್ದೀವಿ. ಸೊ ಡೇಟಾ ಸ್ಟ್ರಕ್ಚರ್ ಇಸ್ ಎ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ ಆರ್ಗನೈಸಿಂಗ್ ಆ್ಯಂಡ್ ಸ್ಟೋರಿಂಗ್ ದ ಡೇಟಾ. ಓಕೆ, ಸೊ ಡೇಟಾನ ಸ್ಟೋರ್ ಮಾಡೋದಕ್ಕೆ ಮತ್ತು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಏನು ಒಂದು ಫಾರ್ಮ್ಯಾಟ್ನ ಯೂಸ್ ಮಾಡ್ತಾ ಇದ್ದೀವಿ, ಒಂದು ಪರ್ಟಿಕ್ಯುಲರ್ ವೇನ ಯೂಸ್ ಮಾಡ್ತಾ ಇದ್ದೀವಿ, ಆ ಫಾರ್ಮ್ನ ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ, ಡೇಟಾ ಸ್ಟ್ರಕ್ಚರ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಲೆಟ್ ಅಸ್ ಸಿ ದ ಡೇಟಾ ರೆಪ್ರೆಸೆಂಟೇಷನ್. ಸೊ ಡೇಟಾ ಸ್ಟ್ರಕ್ಚರ್ ಅಂದರೆ ಗೊತ್ತಾಯಿತು, ಆ ಡೇಟಾನ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಹೌ ವಿ ಆರ್ ರೆಪ್ರೆಸೆಂಟಿಂಗ್ ದ ಡೇಟಾ, ದಟ್ ಈಸ್ ಡೇಟಾ representation. Data
representation. So here the computer memory. ಸೊ ಕಂಪ್ಯೂಟರ್ ಮೆಮೊರಿ ಇದಲ್ಲ, ಸೊ ಆ ಮೆಮೊರಿನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ? ಟು ಸ್ಟೋರ್ ದ ಪರ್ಟಿಕ್ಯುಲರ್ ಡೇಟಾ. ಸೊ ನಮಗೆ ಬೇಕಾಗಿರುವಂಥ ಡೇಟಾನ ನಾವು ಸ್ಟೋರ್ ಮಾಡೋದಕ್ಕೆ ನಾವಿಲ್ಲಿ ಒಂದು ಕಂಪ್ಯೂಟರ್ ಮೆಮೊರಿನ ಯೂಸ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ರಿಕ್ವೈರ್ಡ್ ಫಾರ್ processing. So computer memory is used to store the data. So computer memory ಏನಿದೆ ಅಲ್ಲ, so this is used to store the data. So that data is going to be used for processing ಅಲ್ವಾ. ಸೊ ಪ್ರಾಸೆಸಿಂಗ್ ಎಲ್ಲ ಆಗ್ತಾ ಇದೆ, ಇಟ್ ಈಸ್ ಇನ್ ಅ CPU. CPU ಒಳಗಡೆ ಡೇಟಾ ಪ್ರೋಸೆಸ್ ಆಗಬೇಕು ಅಂದರೆ ಇಟ್ ನೀಡ್ ಟು ರಿಸೀವ್ ದ ಡೇಟಾ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಮೆಮೊರಿ, ಇಸ್ ಇಟ್? ಸೊ ವಾಟ್ ಈಸ್ ಸೇಯಿಂಗ್, ದ ಕಂಪ್ಯೂಟರ್ ಮೆಮೊರಿ ಈಸ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ. ಕಂಪ್ಯೂಟರ್ ಮೆಮೊರಿನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇನ್ ಆರ್ಡರ್ ಟು ಸ್ಟೋರ್ ದ ಡೇಟಾ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಪ್ರಾಸೆಸಿಂಗ್. ಓಕೆ, ಸೊ ಯಾವ ಡೇಟಾ ನಮ್ಗೆ ಪ್ರೋಸೆಸ್ ಮಾಡಬೇಕು ಆ ಡೇಟಾನ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಸೇವ್ ಮಾಡ್ತಾ ಇದ್ದೀವಿ ವಿತ್ ಇನ್ ದ ಕಂಪ್ಯೂಟರ್ ಮೆಮೊರಿ. ಸೊ ಆ ಪ್ರಾಸೆಸ್ನ ನಾವು ಡೇಟಾ ರೆಪ್ರೆಸೆಂಟೇಷನ್ ಅಂತ ಕರಿತಾ ಇದ್ದೀವಿ. ಅಂದರೆ ಯಾವ ಫಾರ್ಮಲ್ಲಿ ಡೇಟಾ ಸ್ಟೋರ್ ಆಗ್ತಾ ಇದೆ ಮೆಮೊರಿಯಲ್ಲಿ, ಹೇಗೆ ಸ್ಟೋರೇಜ್ ಆಗ್ತಾ ಇದೆ, ಯಾವ ಸ್ಟ್ರಕ್ಚರಲ್ಲಿ, ಯಾವ ಆರ್ಗನೈಸ್ಡ್ ವೇ ಅಲ್ಲಿ ಡೇಟಾ ಸ್ಟೋರ್ ಆಗ್ತಾ ಇದೆ. ಸೊ ದಟ್ ಈಸ್ ಯುವರ್ ಡೇಟಾ ರೆಪ್ರೆಸೆಂಟೇಷನ್. ಸೊ ಹೌ ವಿ ಆರ್ ರೆಪ್ರೆಸೆಂಟಿಂಗ್ ದ ಡೇಟಾ, is it? So data structure ಅಲ್ಲಿ ಹೇಳಿದ್ವಿ, so we can manage the data, we can organize the data ಅಂತೇಳಿ. So if you are organizing the data, if you are structuring the data, then how you are representing the data? ಡೇಟಾನ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ? ಸೊ ದಟ್ ಈಸ್ ದ storing of data into the memory, computer memory, so that we can process it in a CPU. Get it? So that process is called as data representation. So here data may be of same type or the different type ಅಂತ ಹೇಳ್ತಿದ್ದೀವಿ. ಸೊ ಇಲ್ಲಿ ಡಾಟಾ ಅಂತಂದರೆ ಇಟ್ ಮೇ ಬಿ ಆಫ್ ಎನಿ ಕೈಂಡ್ ಅಲ್ವಾ. ಸೊ ಯಾವ ಟೈಪ್ ಆಫ್ ಡೇಟಾನಾದರೂ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ನೇಮ್, this is one data, right? So employee ID, this is also one data. Employee address is also data. Employee contact number is also a data. Employee salary is also a data ಅಲ್ವಾ. ಸೊ ಈ ಎಲ್ಲ ಡೇಟಾ ಒಂದೇ ಟೈಪಲ್ಲಿ ಇರಬೇಕು ಅಂತ ಏನೂ ಇಲ್ಲ, ಇಸ್ ಇಟ್? ಸೊ ಎಂಪ್ಲಾಯಿ ನೇಮ್ ಇಟ್ ವಿಲ್ ಬಿ ರಿಟರ್ನ್ ಇನ್ ಕ್ಯಾರೆಕ್ಟರ್ಸ್ ಅಲ್ವಾ, ನ್ಯೂಮರಿಕ್ ಆಲ್ಫಾಬೆಟ್ಸ್ ಯೂಸ್ ಮಾಡ್ಕೊಂಡು ಬರಿತೇವೆ. ಸೊ ಐ ಡಿಯಲ್ಲಿ ಆಲ್ಫಾಬೆಟ್ಸು ಇರುತ್ತೆ, ನಂಬರ್ಸು ಇರುತ್ತೆ. ಇಟ್ ಈಸ್ ಆಲ್ಫಾ ನ್ಯೂಮರಿಕ್. ಸೇ ಫಾರ್ ಎಕ್ಸಾಂಪಲ್ EMP 012D ಈ ಥರ ಏನೋ ಎಂಪ್ಲಾಯಿ ಐ ಡಿ ಇದೆ. ಕ್ಯಾರೆಕ್ಟರ್ ಇಟ್ ಈಸ್ ANU ಅನು. ಓಕೆ, ಸೊ ಅಡ್ರೆಸ್, ಸೊ ಇಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಬೋತ್ ದ ನಂಬರ್ಸ್ ಆ್ಯಂಡ್ ದ ಆಲ್ಫಾಬೆಟ್ಸ್. ಸೊ ಬಾರ್ ಕೋಡ್ ನಂಬರ್ ಬರೀತೀರಾ ಅಲ್ವಾ, ಹೌಸ್ ನಂಬರ್ ಬರೆದು ನೆಕ್ಸ್ಟು ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಕ್ರಾಸ್ ಬರೆದ್ಬಿಟ್ಟು ನೆಕ್ಸ್ಟು ಅಡ್ರೆಸ್ ಬರೀತೀರಾ ಅಲ್ವಾ. ಸೊ ದಿಸ್ ಅಡ್ರೆಸ್ ವಿಲ್ ಆಲ್ಸೋ ಬಿ ಹ್ಯಾವಿಂಗ್ both the number and the alphabets. Okay, so where the contact number it will be having only the numbers. Salary it is also having only the numbers. Okay, so this is what we are saying, the data will be in a different form or it is of different type or it may be of same type. ಸೇಮ್ ಟೈಪ್ ಕೂಡ ಇರ್ಬೋದು, ಡಿಫ್ರೆಂಟ್ ಟೈಪ್ ಕೂಡ ಇರ್ಬೋದು. ಸೊ ಡೇಟಾ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಬರ್ತಾ ಇದೆ ಇಲ್ಲಿ. ಓಕೆನಾ? ಸೊ ಡೇಟಾ ಮೇ ಬಿ ಆಫ್ ಸೇಮ್ ಟೈಪ್ ಆರ್ ಇಟ್ ಮೇ ಬಿ ಆಫ್ ಡಿಫ್ರೆಂಟ್ ಟೈಪ್. ಸೊ ಯಾವ ಟೈಪಲ್ಲಿ ಇರುತ್ತೆ ಅದು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ನೋಡೋಣ. ಓಕೆನಾ? ಸೊ ರೆಪ್ರೆಸೆಂಟೇಷನ್ ಏನಕ್ಕೆ ಇಂಪಾರ್ಟೆಂಟ್ ಇಲ್ಲಿ? ಒಂದು ಡೇಟಾನ ಸ್ಟೋರ್ ಮಾಡ್ತಾ ಇದ್ದೀವಿ ಫಾರ್ ದ ಪ್ರಾಸೆಸಿಂಗ್ ಅಂತ ಅಂದರೆ, ಸೊ ಹೌ ಇಟ್ ಈಸ್, ಹೌ ದ ಟೈಪ್ ಆಫ್ ದ ಡೇಟಾ, ಯಾವ ಟೈಪ್ ಆಫ್ ಡೇಟಾ ಇದೆ, ವೆದರ್ ಇಟ್ ಈಸ್ ಅ ಸೇಮ್ ಟೈಪ್ ಆರ್ ಇಟ್ ಈಸ್ ಅ ಡಿಫ್ರೆಂಟ್ ಟೈಪ್, ಇಟ್ ಈಸ್ must and should. Okay, yes. So let us see the classification of data structure. Okay, how the data structure is going to be classified. So basically the data structure is classified into two types.
it is primitive data structure, and another one is non-primitive data structure. Primitive and non-primitive data structure. So then what is primitive data structure? Enu primitive data structure andre? So the data structure that directly operated by machine level instructions. So the instructions are the data structure that is directly operated by it is a data structure that are directly operated by machine level instructions. So what are primitive data structure andre ಏನು ಬರಿಬೇಕು? The data structures that are directly operated by machine level instructions. So ಇಲ್ಲಿ ಆಪರೇಟ್ ಆಗ್ತಾ ಇದೆ ಈ ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಏನಾಗುತ್ತೆ? ಸೊ ದಿಸ್ ಈಸ್ ಆಲ್ಸೋ ಡೇಟಾ ಸ್ಟ್ರಕ್ಚರ್ ದಟ್ ಆರ್ ಡೈರೆಕ್ಟ್ಲಿ ಆಪರೇಟೆಡ್ ಬೈ ದ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್. ಸೊ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಯಾವುದಾಗುತ್ತೆ? ಇಟ್ ಈಸ್ ಅ ಲೋ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಸೊ ಆ ಮಷೀನ್ ಲೆವೆಲಲ್ಲಿ ಏನು ಪ್ರಾಸೆಸ್ ಆಗ್ತಾ ಇದೆ, ಸೊ ಈ ಕೊಟ್ಟಿರುವಂಥ ಡೇಟಾ ಸ್ಟ್ರಕ್ಚರ್ ಏನಾಗುತ್ತೆ? ದಟ್ ಈಸ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಏನಾಗುತ್ತೆ? ಡೈರೆಕ್ಟ್ಲಿ ಪ್ರಾಸೆಸ್ ಆಗುತ್ತೆ. ಓಕೆ, so these are the directly operated by the machine level instructions. So that is the primitive data structure. So then what are the different examples for this primitive data structure? So ಈ primitive data structure ಅಲ್ಲಿ ಯಾವ್ದು ಬರುತ್ತೆ? ಯಾವ ಡೇಟಾ ಸ್ಟ್ರಕ್ಚರ್ ನಾವಿಲ್ಲಿ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಆಪರೇಟ್ ಮಾಡಬಹುದು. ಓಕೆ, ಸೊ in a primitive data structure we are having the different 4 examples. That is integer, floating point, character and pointers. Okay, so here we'll give the example for integers. So integers andre enu? So it may be a negative number, it may be a positive number, or it may be a 0. Okay, so it is a integer. So next to floating point numbers andre which is consisting of fractional part. Fractional part irutte 2.3, 5.6, 06, 0.332. So this is a floating point number. So character is nothing but it is a alphabetic characters. It may be A, B, no, like this. These are the characters. So pointers is nothing but, so idana next address na point ಮಾಡ್ತಾ ಇರುತ್ತೆ pointers. Okay, so which is pointing to the next. So ಇದನ್ನ ನಾವು asterisk ಇಂದ ಬರಿತೇವೆ. Star P means address na specify ಮಾಡುತ್ತೆ. Point is nothing but the particular variable ಮೆಮೊರಿಯಲ್ಲಿ ಯಾವ ಅಡ್ರೆಸ್ ಅಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ನಮಗೆ ಡಿಫೈನ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಇದೇನಾಗುತ್ತೆ? ಇಂಟೀಜರ್ ಇಂಟ್ ಫಾರ್ ಎಕ್ಸಾಂಪಲ್ -2, 3, 8, 873. ಸೊ ಈ ಥರ ನಂಬರ್ಸ್ ಕೊಟ್ಟಿದ್ದೀವಿ ಅಂದರೆ ಸೊ ಅದು ಏನಾಗುತ್ತೆ? ಡೈರೆಕ್ಟ್ಲಿ ಆಪರೇಟ್ ಆಗುತ್ತೆ ವಿತೌಟ್ ಚೇಂಜಿಂಗ್. ಓಕೆ, ಸೊ ಡೈರೆಕ್ಟ್ಲಿ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ ಇಂದ ಅದೇನಾಗುತ್ತೆ? ಆಪರೇಟ್ ಆಗುತ್ತೆ. ಸೊ ದೇರ್ ಈಸ್ ನೋ ಚೇಂಜಸ್ ಇನ್ ದ್ಯಾಟ್. ಓಕೆ, ಸೊ ಇದೆಲ್ಲ ಅಷ್ಟೇ. ಫ್ಲೋಟಿಂಗ್ ಪಾಯಿಂಟ್ ಕೊಟ್ಟಿದ್ದೀರಾ, ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ, ಪಾಯಿಂಟರ್ ಕೊಟ್ಟಿದ್ದೀರಾ. ಸೊ ದೀಸ್ ಆರ್ ಡೈರೆಕ್ಟ್ಲಿ ಆಪರೇಟೆಡ್ ಬೈ ದ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್. ಸೊ ದೋಸ್ ಆರ್ ಕಾಲ್ಡ್ ಆಸ್ ಪ್ರಿಮಿಟಿವ್ data structures. Okay, so then let us see the operations on primitive data structures. What are all the different operators are there? Operations on data structures, primitive data structure. Okay, yes. So first one is create. ಏನೇನು ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ತೀರಾ? ಓಕೆ, ಸೊ ಕ್ರಿಯೇಟ್. ಸೊ
ಇಟ್ ಈಸ್ ಟು ಕ್ರಿಯೇಟ್ ದ ನ್ಯೂ ಡೇಟಾ ಸ್ಟ್ರಕ್ಚರ್. ಯಾಕೆ ಕ್ರಿಯೇಟ್ ಅನ್ನೋ ಒಂದು ಆಪರೇಟರ್ನ ಯೂಸ್ ಮಾಡ್ತಾ ಇದ್ದೀವಿ, ಆಪರೇಷನ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲ ಅಂದರೆ, ಸೊ ಕ್ರಿಯೇಟ್ ಆಪರೇಷನ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ನ್ಯೂ ಡೇಟಾ ಸ್ಟ್ರಕ್ಚರ್. ಸೊ ಒಂದು ಹೊಸ ಡೇಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದಕ್ಕೆ ನಾವಿಲ್ಲಿ ಕ್ರಿಯೇಟ್ ಅನ್ನೋ ಒಂದು ಆಪರೇಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ರಿಸರ್ವ್ ಮೆಮೊರಿ ಸ್ಪೇಸ್ ಫಾರ್ ಪ್ರೋಗ್ರಾಮ್ ಎಲಿಮೆಂಟ್. ಸೊ ಇದೇನು ಮಾಡುತ್ತೆ, ಒಂದು ಡೇಟಾ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಇಟ್ ರಿಸರ್ವ್ಸ್ ದ ಮೆಮೊರಿ, ಇಟ್ ರಿಸರ್ವ್ಸ್ ದ ಮೆಮೊರಿ. ಪ್ರೋಗ್ರಾಮ್ ಒಳಗಡೆ ಇದೇನು ಮಾಡುತ್ತೆ, ಮೆಮೊರಿ ಸ್ಪೇಸ್ನ ರಿಸರ್ವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ ಎಕ್ಸ್. ಸೊ ಎಕ್ಸ್ ಅನ್ನೋದು ಇಂಟೀಜರ್ ವೇರಿಯಬಲ್ ಆಗಿದೆ, ಇಂಟ್ ಅಂತೇಳಿ. ಓಕೆ, ಇಂಟೀಜರ್ ವೇರಿಯಬಲ್ ಆಗಿದೆ. ಸೊ ಇಲ್ಲಿ ಎಕ್ಸಿಗೆ ಇಂಟೀಜರ್ ವೇರಿಯಬಲ್ ಎಷ್ಟು ವ್ಯಾಲ್ಯೂ ತಗೊಳುತ್ತೆ ಆ ವ್ಯಾಲ್ಯೂನ ಇಲ್ಲಿ ಎಕ್ಸ್ ಅನ್ನೋದಕ್ಕೆ ಸ್ಪೆಸಿಫೈ ಮಾಡಿ ಇರುತ್ತೆ, ಮೀನ್ಸ್ ರಿಸರ್ವ್ ಮಾಡಿ ಇಟ್ಟಿರುತ್ತೆ, ಸೊ ದಟ್ ಇಟ್ ಕೆನಾಟ್ ಬಿ ಯೂಸ್ಡ್ ಬೈ ದ ಅನದರ್ ವೇರಿಯಬಲ್. ಗೆಟಿಂಗ್? ಎಸ್. ಸೊ ದ ನೆಕ್ಸ್ಟ್ ಈಸ್ ಡೆಸ್ಟ್ರಾಯ್. The second operation is destroy. So why we are using this operation, destroy operation? It is used to destroy or to remove the data structure from the memory space. So ಇದೇನು ಮಾಡ್ತಾ ಇದೆ, ಮೆಮೊರಿ ಸ್ಪೇಸಿಗೆ ಆ್ಯಡ್ ಮಾಡ್ತಾ ಇದೆ, ಇದೇನು ಮಾಡ್ತಾ ಇದೆ, ಮೆಮೊರಿ ಸ್ಪೇಸಿಂದ ರಿಮೂವ್ ಮಾಡ್ತಾ ಇದೆ. ಇಟ್ ಈಸ್ ಯೂಸ್ ಟು ಡಿಲೀಟ್ ಆರ್ ಟು ರಿಮೂವ್, ಟು ಡೆಸ್ಟ್ರಾಯ್ ಆರ್ to remove from the memory space. Remove data structure from a memory space. ಇಲ್ಲಿ ನ್ಯೂ ಮೆಮೊರಿ ಸ್ಪೇಸ್ನ ಡೇಟಾ ಸ್ಟ್ರಕ್ಚರ್ನ ಆ್ಯಡ್ ಮಾಡುತ್ತೆ, ಇಲ್ಲೇನು ಮಾಡುತ್ತೆ, ಟು ರಿಮೂವ್ ದ ಡೇಟಾ ಸ್ಟ್ರಕ್ಚರ್ ಆರ್ ಟು ಡಿಲೀಟ್ ದ ಡೇಟಾ ಸ್ಟ್ರಕ್ಚರ್ ಫ್ರಮ್ ದ ಮೆಮೊರಿ. ಮೆಮೊರಿಯಿಂದ ಆ ಡೇಟಾ ಸ್ಟ್ರಕ್ಚರ್ನ ರಿಮೂವ್ ಮಾಡುತ್ತೆ. ದಟ್ ಈಸ್ ಡಿಅಲೋಕೇಟ್ ದ ಮೆಮೊರಿ ಸ್ಪೇಸ್. ಮೆಮೊರಿ ಸ್ಪೇಸಿಂದ ಅದು ಡಿಅಲೋಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೊ ಕ್ರಿಯೇಟ್ ಅಂದರೆ ಏನಾಗುತ್ತೆ, ಇಂಟ್ ಎಕ್ಸ್, ಈ ಒಂದು ಮೆಮೊರಿ ಸ್ಪೇಸ್ ಎಕ್ಸಿಗೆ ಇಲ್ಲಿ ರಿಸರ್ವ್ ಮಾಡಿದೆ. ರಿಮೂವ್ ಎಕ್ಸ್ ಅಂತಂದರೆ ಇಲ್ಲಿ ಇರುವಂಥ ಮೆಮೊರಿ ಸ್ಪೇಸ್ನ ಡಿಅಲೋಕೇಟ್ ಮಾಡುತ್ತೆ, ಸೊ ದಟ್ ದಿಸ್ ಮೆಮೊರಿ ಸ್ಪೇಸ್ ಕ್ಯಾನ್ ಬಿ ಯುಟಿಲೈಸ್ಡ್ ಇನ್ ಅ ಫ್ಯೂಚರ್. Okay, so this is the destroy. So when program execution ends, the data structure automatically destroys and memory space is allocated, eventually deallocated. So ಇಲ್ಲಿ ಏನಾಗುತ್ತೆ, ಒಂದ್ಸರಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಯಿತು ಅಂದರೆ CPU ಒಳಗಡೆ ಪ್ರಾಸೆಸಿಂಗ್ ಕಂಪ್ಲೀಟ್ ಆಯಿತು, ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಯಿತು, ಔಟ್ಪುಟ್ ಡಿಸ್ಪ್ಲೇ ಕೂಡ ಆಗಿದೆ ಅಂದಾಗ ಏನಾಗುತ್ತೆ, ಸೊ ಆ ಇನ್ಸ್ಟ್ರಕ್ಷನ್, ಆ ಒಂದು ಎಲ್ಲ ಇನ್ಸ್ಟ್ರಕ್ಷನ್ ಏನಾಗುತ್ತೆ, ಮೆಮೊರಿಯಿಂದ ಡೆಸ್ಟ್ರಾಯ್ ಆಗುತ್ತೆ. Okay, so these are deallocated from the memory. Okay, so the next is select. Next operation is select. So what does this operation do? Select operation used by the programmers to access the data within the data structures. Used to access the data. Used to access the data within data structure. ಸೊ ಡೇಟಾ ಸ್ಟ್ರಕ್ಚರಲ್ಲಿ ಇರುವಂತಹ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಇಲ್ಲಿ ಅಲೋ ಮಾಡುತ್ತೆ ಪ್ರೋಗ್ರಾಮರ್ಸಿಗೆ. ಸೊ ಆಸ್ ಇಫ್ ಐ ಆಮ್ ಅ ಪ್ರೋಗ್ರಾಮರ್, ಇಫ್ ಐ ವಾಂಟ್ ದ ಡೇಟಾ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್, ದೆನ್ ಐ ಕ್ಯಾನ್ ಯೂಸ್ ದಿಸ್ ಸೆಲೆಕ್ಟ್. ಈ ಸೆಲೆಕ್ಟ್ನ ಯೂಸ್ ಮಾಡಿದ್ರೆ ನಂಗೆ ಏನಾಗುತ್ತೆ, ಇಟ್ ಅಲೋಸ್ ದ ಪ್ರೋಗ್ರಾಮರ್ to access the data which is present in a data structure. ಡೇಟಾ ಸ್ಟ್ರಕ್ಚರಲ್ಲಿ ಇರುವಂಥ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಆಪರೇಷನ್ ಅಪ್ಡೇಟ್ಸ್ ಆ್ಯಂಡ್ ಆಲ್ಟರ್ಸ್ ದ ಡೇಟಾ. ಸೊ ಈ ಒಂದು ಆಪರೇಷನಿಂದ ಏನಾಗುತ್ತೆ, ಸೊ ಇಟ್ ಹೆಲ್ಪ್ಸ್ ಟು ಅಪ್ಡೇಟ್ ಆ್ಯಂಡ್ ಆಲ್ಟರ್ ದ ಡೇಟಾ. ಅಪ್ಡೇಟ್ ಆ್ಯಂಡ್ ಆಲ್ಟರ್ ದ ಡೇಟಾ. ಸೊ ನ್ಯೂ ಡೇಟಾ ಏನಾದರೂ ಇದ್ದರೆ ಅದಕ್ಕೆ ಆ್ಯಡ್ ಮಾಡಿ ಅಪ್ಡೇಟ್ ಮಾಡ್ತೀವಿ, ಅಥವಾ ಆಲ್ಟರ್ ಮೀನ್ಸ್ ಏನಾದರೂ ಚೇಂಜಸ್ ಮಾಡೋದಿದ್ರೆ ಆ ಡೇಟಾನ ಚೇಂಜಸ್ ಕೂಡ ಮಾಡ್ಬೋದು. ಸೊ ಯಾವಾಗ ಚೇಂಜ್ ಮಾಡ್ಬೋದು ಡೇಟಾ, ವೆನ್ ಇಟ್ ಈಸ್ ಆಕ್ಸೆಸಿಬಲ್, ನನಗೆ ಪ್ರೋಗ್ರಾಮರಿಗೆ ಆಕ್ಸೆಸಿಬಲ್ ಇದ್ದಾಗ ಮಾತ್ರ ಅದನ್ನು ನಾನು ಅಪ್ಡೇಟ್ ಮಾಡ್ಬೋದು, ಅದನ್ನು ನಾನು ಆಲ್ಟರ್ ಕೂಡ ಮಾಡ್ಬೋದು. ಸೊ ವಿ ಆರ್ ಯೂಸಿಂಗ್ ದ ಸೆಲೆಕ್ಟ್ ಆಪರೇಷನ್. ಓಕೆ, ಸೊ ದ ನೆಕ್ಸ್ಟ್ ಫೋರ್ತ್ ಆಪರೇಷನ್ ಈಸ್ ಟು ಅಪ್ಡೇಟ್. So it is used, this update is used to change the data of the data structure. So data structure ಅಲ್ಲಿ ಇರುವಂತಹ ಡೇಟಾನ ನಾವು ಇಲ್ಲಿ ಚೇಂಜಸ್ ಮಾಡಬೇಕು ಅಂದರೆ ಇಲ್ಲಿ ನಾವು
ಅಪ್ಡೇಟ್ ಅನ್ನೋ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಆಪರೇಷನ್ ದಟ್ ಕ್ಯಾನ್ ಬಿ ಡನ್ ಇನ್ ಅ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಓಕೆ, so which are the operations done by the primitive data structure andre it is create, destroy, select and update. Okay, yes, so we'll see the next is non primitive data structure. So what is this non primitive data structure? So these are more complex data structure anta helteve. It is more complex data structure as compared to the primitive data structure. More complex data structure. It is more complex data structure and these are derived from the primitive data structure. So ee data structure ellinda bandide? Again these are derived from primitive data structures. ಸೊ ಇಲ್ಲಿ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡಬೇಕು ಅಂದರೆ ವಿತಿನ್ ದಿಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಗೇನ್ ವಿ ಆರ್ ಯೂಸಿಂಗ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಈ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಒಳಗಡೆ ನಾವು ಮತ್ತೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ನ ಯೂಸ್ ಮಾಡ್ತಿದ್ದೀವಿ. ಹೆನ್ಸ್ ದೀಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಡಿರೈವ್ಡ್ ಫ್ರಮ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಓಕೆ, ಎಸ್, ದೇ ಸ್ಟ್ರೆಸ್ ಆನ್ ಫಾರ್ಮೇಷನ್ ಆಫ್ ಹೋಮೋಜೀನಿಯಸ್ and heterogeneous data elements. So idrolgade enagutte, so there are formation of homogeneous is nothing but the same type of data, same kind of data, and heterogeneous means different kind of data, heterogeneous data elements. Okay, next, so there is a classification. So ಈ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಒಳಗಡೆ ಕ್ಲಾಸಿಫಿಕೇಶನ್ಸ್ ಏನೇನಿದೆ? ಸೊ ಹಿಯರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ಡೇಟಾ ಸ್ಟ್ರಕ್ಚರ್ಸ್ and these are derived from the primitive data structures and these are stress on homogeneous and heterogeneous type of data. Okay, stress on the formation of homogeneous and heterogeneous type of data. Okay, so let us see what are all the different classifications under the non-primitive data structures. It is arrays, lists and files. These are non-primitive data structures, that is arrays, lists and files. Okay, so in this again the arrays are classified into one dimensional array, two dimensional array, and multi-dimensional array. These are the sub-classifications under the arrays. So the next is list. Within the list, linear data structure and non-linear data structure. Okay, so these are some of the classifications under the non-primitive data structures. So there is example for linear data structure is your stack, queue, linked list. Next, non-linear data structure alli nimge graph and trees anta barutte. So this is all overall classification of data structure. First of all, your data structure is categorized into the two groups, that is the primitive data structure and the non-primitive data structure. So primitive data structure is again classified as integer, float, char
and the pointer. Okay. Next, non-primitive data structures are classified into the three types: arrays, lists and files. Okay. Again, the arrays are classified as one-dimensional array, two-dimensional array and the multi-dimensional arrays. So then lists are classified into linear data structure and the non-linear data structure. Again, in the linear data structures there are three types, that is the three categories: stacks, queues and the linked list. Okay. Next, non-linear data structures are graph and trees. Okay. So let us learn one by one. Okay. So primitive data structure complete agide. Let us learn about the non-primitive data structure. Okay. So you need to remember this classification. Okay. So classification ಯಾವುದರಲ್ಲಿ ಯಾವ್ದು ಬರ್ತಾ ಇದೆ, primitive, non-primitive. Primitive ಅಲ್ಲಿ 4 types ಬರುತ್ತೆ, non-primitive ಅಲ್ಲಿ 3 types ಬರುತ್ತೆ. Again, the primitive data structure is divided into the 3 types, that is non-primitive divided into 3 types: arrays, lists and files. Arrays are again classified into 3 types, lists are classified into 2 types: linear and non-linear. Linear ಒಳಗಡೆ ಮತ್ತೆ 3 ಬರುತ್ತೆ, non-linear ಅಲ್ಲಿ 2 types ಬರುತ್ತೆ. Okay. Yes. So let us learn the linear data structures. So non-primitive ಅಲ್ಲಿ ನಮಗೆ ಅರೇಸ್, ಲಿಸ್ಟ್ ಅಂತ ಇತ್ತು, ಫೈಲ್ಸ್ ಅಂತ ಇತ್ತು ಅಲ್ವಾ. ಸೊ ಲಿಸ್ಟ್ ಅಲ್ಲಿ ಮತ್ತೆ 2 ಟೈಪ್ಸ್ ನೋಡಿದ್ವಿ, ಲೀನಿಯರ್ ಅಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತೇಳಿ. ಓಕೆ. ಸೊ ಇನ್ ದಟ್ ವಿಲ್ ಡಿಸ್ಕಸ್ ದ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ದೀಸ್ ಆರ್ ಅ ಕೈಂಡ್ ಆಫ್ ಡೇಟಾ ಸ್ಟ್ರಕ್ಚರ್ ದಟ್ ಹ್ಯಾಸ್ ದ ಹೋಮೋಜಿನಿಯಸ್ ಎಲಿಮೆಂಟ್. ಈಚ್ ಎಲಿಮೆಂಟ್ ಈಸ್ ರೆಫರ್ಡ್ ಟು ಬೈ ಆನ್ ಇಂಡೆಕ್ಸ್. ಓಕೆ. ಇಟ್ಸ್ ಅ ಕೈಂಡ್ ಆಫ್ ಡೇಟಾ ಸ್ಟ್ರಕ್ಚರ್. It's a kind of data structure that has homogeneous elements. Each element is referred to by an index. Each element is referred to by an index. Okay, so this is the linear data structure. It is a kind of data structure that has homogeneous element. Homogeneous means same type of element. Homogeneous is nothing but same type. Okay. And each element, ಎಷ್ಟು ಎಲಿಮೆಂಟ್ಸ್ ಇದೆ ಅಲ್ಲ ಇಲ್ಲಿ, ಆ ಎಲ್ಲ ಎಲಿಮೆಂಟ್ಸ್ ಪ್ರತಿಯೊಂದು ಎಲಿಮೆಂಟ್ ಏನಾಗಿದೆ, ರೆಫರ್ಡ್ ಟು ಬೈ ಆನ್ ಇಂಡೆಕ್ಸ್. ಅಂದರೆ ಸಮ್ ವ್ಯಾಲ್ಯೂ ಇಟ್ ವಿಲ್ ಬಿ ದೇರ್, ಇಂಡೆಕ್ಸ್ ವ್ಯಾಲ್ಯೂನ ಇಲ್ಲಿ ಪ್ರಿಫರ್ ಮಾಡುತ್ತೆ. ಓಕೆ. ಸೊ ದಿಸ್ ಈಸ್ ದ linear data structure. So next is the data elements of linear data structure will have linear relationship between the data element. So data elements of linear data structure. So ಇದ್ರೊಳಗಡೆ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಏನಾಗಿರುತ್ತೆ, so these are having the linear relationship among one another. Linear is nothing but in a straight way. ಅಂದರೆ ಒಂದೇ ವೇ ಅಲ್ಲಿ ಡೇಟಾ ಏನಾಗ್ತಾ ಇದೆ, ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಇಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಸೊ ವಾಟ್ ಹಿ ಈಸ್ ಸೇಯಿಂಗ್, data elements of linear data structure will have linear relationship between the data element. Data elements ಗಳ ಮಧ್ಯ ಇಲ್ಲಿ ಏನಾಗುತ್ತೆ, linear relationship build ಆಗುತ್ತೆ. So it is not like that, so this element is having the relationship with this. No, it is a relational linear data structure ಅಂತ linear relationship ಅಂತ ಹೇಳ್ತೇವೆ. Linear is nothing but a sequential ಅಂತ ಅರ್ಥ. Okay. Yes. So here the operations on linear data structure. So what are all the different operations that can be performed on linear data structure?
ಲೀನಿಯರ್ ಈಸ್ ನಥಿಂಗ್ ಬಟ್ ಸೀಕ್ವೆನ್ಷಿಯಲ್. ಓಕೆ, ಸೊ ಅಂತ ಒಂದು ಸೀಕ್ವೆನ್ಷಿಯಲ್ ಎಲಿಮೆಂಟ್ಸ್ ಅಥವಾ ಲೀನಿಯರ್ ಎಲಿಮೆಂಟ್ಸ್ ಮೇಲೆ ಏನೇನು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಆಪರೇಷನ್ಸ್ ಆನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. So it is traversal. First operation is traversal. Is nothing but the accessing of each element, each data item exactly once to perform some operation. So it is nothing but the accessing of data element. Traversal is nothing but the process of accessing of data element. Accessing of data element. Accessing of data element exactly once to perform the specific or some of the operation. So one time in data na access ಮಾಡ್ತಾ ಇದೀವಿ. So in order to perform a specific operation, so that process is called as traversal. So what is the meaning of traversal here? The process of accessing the data element. The process of accessing the data element exactly once. One sari adana access ಮಾಡಬೇಕು, means ಅದನ್ನ fetch ಮಾಡಬೇಕು. So that process is called as traversal. Okay, so ಇಲ್ಲಿ ನಾವು linear data structure ಅಲ್ಲಿ travels ಕೂಡ ಮಾಡಬಹುದು, means ಡೇಟಾನ access ಮಾಡಬಹುದು. So the second operation is insertion. Second operation is insertion. Insertion is nothing but the process of adding a new data item. The process of adding a new data item. ಸೊ ಹೊಸ ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಇದೆ ಅಂದರೆ ನಂಬರ್ ಆಫ್ ಡೇಟಾ ಎಲಿಮೆಂಟ್ಸ್ ಇದೆ, ಅದಕ್ಕೆ ನ್ಯೂ ಡೇಟಾ ಎಲಿಮೆಂಟ್ ಏನು ಆ್ಯಡ್ ಮಾಡ್ತೀವಲ್ಲ ಆ ಪ್ರಾಸೆಸ್ಗೆ ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ? ಇನ್ಸರ್ಷನ್. ಇನ್ಸರ್ಷನ್ ಈಸ್ ನಥಿಂಗ್ ಬಟ್ ದ ಪ್ರಾಸೆಸ್ ಆಫ್ ಆ್ಯಡಿಂಗ್ ನ್ಯೂ ಡೇಟಾ ಎಲಿಮೆಂಟ್ ಇನ್ ಟು ದ ಗಿವನ್ ಕಲೆಕ್ಷನ್ ಆಫ್ ಡೇಟಾ. ಸೊ ಕೊಟ್ಟಿರುವಂತಹ ಡೇಟಾ ಕಲೆಕ್ಷನ್, ಫಾರ್ ಎಕ್ಸಾಂಪಲ್ 30, 40, 50, 60. ಸೊ ಇಟ್ ಈಸ್ ಎ ಡೇಟಾ ಎಲಿಮೆಂಟ್. ಸೊ ಇಲ್ಲಿ ಡೇಟಾ ಎಲಿಮೆಂಟ್ ಇದೆ. ಸೊ ಈ ಡೇಟಾ ಸ್ಟ್ರಕ್ಚರಿಗೆ ಇನ್ನೊಂದು ಡೇಟಾ ಎಲಿಮೆಂಟ್ ಆ್ಯಡ್ ಮಾಡ್ತಾ ಇದ್ದೀವಲ್ಲ, ಸೊ ಈ ಪ್ರಾಸೆಸ್ಗೆ ನಾವಿಲ್ಲಿ ಇನ್ಸರ್ಷನ್ ಅಂತ ಕರಿತೇವೆ. ಇನ್ಸರ್ಷನ್ ಈಸ್ ನಥಿಂಗ್ ಬಟ್ ವಾಟ್? ದ ಪ್ರಾಸೆಸ್ ಆಫ್ ಆ್ಯಡಿಂಗ್ ಅ ನ್ಯೂ ಡೇಟಾ ಎಲಿಮೆಂಟ್ ಇನ್ ಟು ದ ಗಿವನ್ ಡೇಟಾ ಸೆಟ್. ಗಿವನ್ ಡೇಟಾ ಸೆಟ್ಟಿಗೆ ಒಂದು ನ್ಯೂ ಎಲಿಮೆಂಟ್ನ ಆ್ಯಡ್ ಮಾಡೋದಕ್ಕೆ ನಾವಿಲ್ಲಿ ಇನ್ಸರ್ಷನ್ ಅಂತ ಕರಿತೇವೆ. ಓಕೆ, ಸೊ ದ ನೆಕ್ಸ್ಟ್ ಎಲಿಮೆಂಟ್ ಈಸ್, ನೆಕ್ಸ್ಟ್ ಆಪರೇಷನ್ ಈಸ್ ಡಿಲೀಷನ್. So deletion is nothing but the process of removing data element from a existing data set. Okay, so ಕೊಟ್ಟಿರುವಂತಹ ಒಂದು ಡೇಟಾ ಐಟಮ್ನ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ರಿಮೂವ್ ಮಾಡ್ತಾ ಇದ್ದೀವಿ. ಪ್ರಾಸೆಸ್ ಆಫ್ ರಿಮೂವಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಡೇಟಾ ಐಟಮ್ ಫ್ರಮ್ ಅ ಗಿವನ್ ಕಲೆಕ್ಷನ್ ಆಫ್ ಡೇಟಾ. ಪ್ರಾಸೆಸ್ ಆಫ್ ರಿಮೂವಿಂಗ್ ಆರ್ ಡಿಲೀಟಿಂಗ್ ಅಂತಾನು ಹೇಳ್ಬೋದು. ರಿಮೂವಿಂಗ್ ಆರ್ ಡಿಲೀಟಿಂಗ್ ಡೇಟಾ ಎಲಿಮೆಂಟ್, a data element or existing data element ಅಂತಾನು ಬರ್ಕೋಬಹುದು. ಓಕೆ, ರಿಮೂವಿಂಗ್ ಎಕ್ಸಿಸ್ಟಿಂಗ್ ಡೇಟಾ ಎಲಿಮೆಂಟ್ ಫ್ರಮ್, ಎಲ್ಲಿಂದ? ಫ್ರಮ್ ಅ ಗಿವನ್ ಡೇಟಾ ಸೆಟ್, ಫ್ರಮ್ ಅ ಗಿವನ್ ಆರ್ ಅ ಕಲೆಕ್ಷನ್ ಆಫ್ ಡೇಟಾ. ಓಕೆ, ಸೊ ದಿಸ್ ಈಸ್ ದ ಡಿಲೀಷನ್. ಸೊ ದ ನೆಕ್ಸ್ಟ್ ಈಸ್ ಸರ್ಚಿಂಗ್. ಸೊ ಸರ್ಚಿಂಗ್ ಆಪರೇಷನ್ ಅಲ್ಲಿ ಏನಾಗುತ್ತೆ? ಸೊ ಸರ್ಚಿಂಗ್ ಈಸ್ ನಥಿಂಗ್ ಬಟ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಲೊಕೇಶನ್ ಆಫ್ ಡೇಟಾ ಎಲಿಮೆಂಟ್. ಪ್ರಾಸೆಸ್ ಆಫ್ ಫೈಂಡಿಂಗ್ ಲೊಕೇಶನ್ ಮೀನ್ಸ್ ಆ ಡೇಟಾ ಎಲ್ಲಿದೆ, ಅದರ ಅಡ್ರೆಸ್ ಏನಾಗಿದೆ, ಯಾವ ಮೆಮೊರಿ ಸ್ಪೇಸಲ್ಲಿ ಅದು ಸ್ಟೋರ್ ಆಗಿದೆ ಅನ್ನೋದನ್ನ ಅದರ ಲೊಕೇಶನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಲೊಕೇಶನ್ ಆಫ್ ಡೇಟಾ ಎಲಿಮೆಂಟ್. ಲೊಕೇಶನ್ ಆಫ್ ಡೇಟಾ ಎಲಿಮೆಂಟ್. ಲೊಕೇಶನ್ ಆಫ್ ಡೇಟಾ ಎಲಿಮೆಂಟ್ ಇನ್ ಅ ಗಿವನ್ ಡೇಟಾ ಸೆಟ್. ಓಕೆ, ಸೊ ದ ನೆಕ್ಸ್ಟ್ ಈಸ್ ಸಾರ್ಟಿಂಗ್. ನೆಕ್ಸ್ಟ್ ಫಂಕ್ಷನ್ ಈಸ್ sorting. Sorting is nothing but
the process of arrangement of data element in some order. Okay, it may be a ascending order or it may be a descending order. So it is a process of arrangement of data elements, arrangement of data elements. ಸೊ ಆ ಡೇಟಾ ಸೆಟ್ಟಲ್ಲಿ ಇರುವಂತಹ ಡೇಟಾ ಎಲಿಮೆಂಟ್ಸ್ನ ಅರೇಂಜ್ ಮಾಡ್ತಾ ಇದ್ದೀನಿ ಇನ್ ಆ್ಯನ್ arrangement of data elements in a order, in a specific order, or it may be ascending or descending order, ascending or descending order. So this is called as sorting. ಓಕೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಅದನ್ನು ಅರೇಂಜ್ ಮಾಡೋದು ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅದನ್ನು ಅರೇಂಜ್ ಮಾಡೋದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಸಾರ್ಟಿಂಗ್ ಅಂತ ಕರಿತಾ ಇದ್ದೀವಿ. ಓಕೆ, ಎಸ್. ಸೊ ದ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಮರ್ಜಿಂಗ್. Merging is nothing but the combining of two or more data elements. Two or more data elements na navilli combine ಮಾಡ್ತಾ ಇದ್ದೀವಿ. So to form a single data structure. Combining, merging is nothing but combining. Okay, combining of two or more data elements. More data elements to form two or more data elements to form one single data element. Single data element is called as merging. Okay, the process of combining two or more data elements to form a single data element. So this process is called as merging. So these are some of the functions that can be performed to the linear data structure. Linear ಆಗಿರುವಂತ ಡೇಟಾ ಸ್ಟ್ರಕ್ಚರ್ ಒಳಗಡೆ ನಾವು ಇಷ್ಟೆಲ್ಲ ಫಂಕ್ಷನ್ಸ್ ನ ಪರ್ಫಾರ್ಮ್ ಮಾಡಬಹುದು. ದಟ್ ಈಸ್ ದ ಟ್ರಾವರ್ಸಲ್, ದಟ್ ಈಸ್ ದ ಆಕ್ಸೆಸಿಂಗ್ ಆಫ್ ಡೇಟಾ ಎಲಿಮೆಂಟ್. ಇನ್ಸರ್ಷನ್ ಮೀನ್ಸ್ ವಿ ಕ್ಯಾನ್ ಆಡ್ ದ ಡೇಟಾ ಎಲಿಮೆಂಟ್ ಇನ್ ಟು ದ ಡೇಟಾ ಸ್ಟ್ರಕ್ಚರ್. ಡಿಲೀಷನ್ ಮೀನ್ಸ್ ವಿ ಕ್ಯಾನ್ ಆಡ್ ದ we can remove or destroy the data element from a given set. Okay, searching means we can find the location of a particular data. Okay, next sorting means arrangement of data element either in ascending order or in a descending order. Merging means combining, the process of combining two data element into the one single data element. Okay, so these are some of the operations that can be performed on linear data structure. Okay, yes. So let us see the non-linear data structure. So what is this non-linear data structure? So it is a data structure in which the data item is connected to several other data elements. It is a data structure in which the data item is connected, in which the data item is connected, in which the data item is connected to several other data elements. Other data items or data elements. Okay, so ಇಲ್ಲಿ ಏನಾಗಿರುತ್ತೆ, ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಏನಾಗಿತ್ತು, ಸೊ ದ ಎಲಿಮೆಂಟ್ ಈಸ್ ಸೀಕ್ವೆನ್ಷಿಯಲಿ ಮ್ಯಾನೇಜ್ಡ್, ಸೀಕ್ವೆನ್ಷಿಯಲ್ ಕನೆಕ್ಷನ್ ಇರುತ್ತೆ. ಓಕೆ, ಸೊ ಅವಾಗಲೇ ಹೇಳಿದೆ, ಸೊ ಹಿಯರ್ ಇಫ್ ದ ಡೇಟಾ ಐಟಮ್ಸ್ ಆರ್ ಲೈಕ್ ದಿಸ್, ಸೊ ಇನ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ದೀಸ್ ಆರ್ ಕನೆಕ್ಟೆಡ್ ಟು ದ ನೆಕ್ಸ್ಟ್ ಐಟಮ್. ಸೊ ನೆಕ್ಸ್ಟ್ ಐಟಮಿಗೆ ಮಾತ್ರ ಕನೆಕ್ಷನ್ ಇರುತ್ತೆ. ಓಕೆ, ಸೊ ನಾನ್ ಲೀನಿಯರ್ ಅಲ್ಲಿ ಏನಾಗಿರುತ್ತೆ, ಸೊ ಇಟ್ ಈಸ್ ನಾಟ್ ದಟ್, so it should be in a sequential order. So the data item is connected to the
several other items. So this may be connected to this, or this may be connected to this may be connected to this. So ಸಾಕಷ್ಟು ಡೇಟಾ ಐಟಮ್ಸ್ಗೆ ಇಲ್ಲಿ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಓಕೆ, yes, so the data items are not arranged in a sequential manner. So within the non-linear data structure, the data is not arranged in a sequential manner. Only in the linear data structure the data is sequentially arranged. Okay, non-linear data structure alli data sequential manner alli arrange agiralla. Okay, yes, so for this non-linear data structure, the examples are trees and graph. Okay, so what is this tree and graph? We'll learn in the next coming classes. Okay, so this tree and graphs are the example for this non-linear data structures. Okay, yes, this is about the linear and non-linear data structure. So the next thing, within the linear data structure we are having the three types, right? So linear olgade namge ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಅರೇಸ್ ಅಂತ ನೋಡಿದ್ವಿ ಅಲ್ವಾ. ಫಸ್ಟ್ ಟೈಪ್ ಅರೇಸ್, ಲಿಸ್ಟ್ ಅಂಡ್ ಫೈಲ್ಸ್ ಅಂತ ನೋಡಿದ್ವಿ. ಸೊ ಇನ್ ದಟ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ವಿಲ್ ಡಿಸ್ಕಸ್ ದ ಅರೇಸ್. ಸೊ ವಾಟ್ ಈಸ್ ದಿಸ್ ಅರೇ? So it is a non-primitive data structure anta helideve. Okay na? Yes. So here array is nothing but a collection of homogeneous element with a unique name. It is a collection of homogeneous is nothing but same, homogeneous data elements with unique name, collection of homogeneous data element with unique name and the elements, unique name and the unique elements that are arranged one after the another, that are arranged one after the other in adjacent memory location, in adjacent memory location. Okay, so this is the definition of arrays. So what is arrays means? Array is a collection of homogeneous data elements with a unique name. Unique is nothing but different name. Okay, each data element or each array should have the different name. Okay, so unique name and the elements that are arranged one after the other in a adjacent memory location. Andre ಮೆಮೊರಿ ಲೊಕೇಶನ್ ಅಲ್ಲಿ ಒಂದಾದ್ಮೇಲೆ ಒಂದು ಇಲ್ಲಿ ಏನಾಗ್ತಾ ಇದೆ, ಅರೇಸು ಪ್ಲೇಸ್ ಆಗ್ತಾ ಹೋಗುತ್ತೆ. ಅರೇಂಜ್ಮೆಂಟ್ ಈ ತರ ಇರುತ್ತೆ. ಅಡ್ಜಸೆಂಟ್ ಮೀನ್ಸ್ ನೆಕ್ಸ್ಟ್ ಟು ದ ಪ್ರೆಸೆಂಟ್ ಎಲಿಮೆಂಟ್. ಸೊ ದಟ್ ಆರ್ ಅರೇಂಜ್ಡ್ ಒನ್ ಆಫ್ಟರ್ ದ ಅದರ್ ಅಡ್ಜಸೆಂಟ್ ಇನ್ ಅ ಅಡ್ಜಸೆಂಟ್ ಮೆಮೊರಿ ಲೊಕೇಶನ್. ಅಡ್ಜಸೆಂಟ್ ಮೆಮೊರಿ ಲೊಕೇಶನ್ಸ್ ಒಳಗಡೆ ಏನಾಗ್ತಾ ಹೋಗುತ್ತೆ, ಎಲಿಮೆಂಟ್ಸ್ ಅರೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ arrays is nothing but, so they will ask the definition, what is array? Array is a collection of homogeneous data elements. Homogeneous is nothing but same type of data elements, collection of same type of data elements. For example, it may be a name ಅಂದ್ರೆ ಎಲ್ಲರದು ಹೇಗಿರುತ್ತೆ, ಸೊ ನೇಮ್ ಇಸ್ ನಥಿಂಗ್ ಬಟ್ ನೇಮ್. ಸೊ ಇಲ್ಲಿ ನೇಮ್ ಮತ್ತೆ ಸ್ಯಾಲರಿ ಎರಡು ಕೂಡ ಮಿಕ್ಸ್ ಮಾಡಬಾರ್ದು. ಸೊ ವಾಟ್ ಈಸ್ ಸೇಯಿಂಗ್ ಹೋಮೋಜಿನಿಯಸ್ ಟೈಪ್ ಅಂತ ಹೇಳ್ತಿದ್ದಾನೆ, ಮೀನ್ಸ್ ಸೇಮ್ ಟೈಪ್ ಆಫ್ ಡೇಟಾ ಶುಡ್ ಬಿ ದರ್. ಫಾರ್ ಎಕ್ಸಾಂಪಲ್, ಸೊ ಇಫ್ ಐ ಟೇಕ್ ದ ನೇಮ್ಸ್ XYZ APC PQR, ಸೊ ದೀಸ್ ಆರ್ ದ ನೇಮ್ಸ್. ಎಲ್ಲದೂ ಕೂಡ ಈ ಎಲ್ಲ ಅರೇ ಸೆಟ್ ಅಲ್ಲಿ ಏನಿದೆ, ನೇಮ್ಸ್ ಇದೆ. ಇಫ್ ಐ ಟೇಕ್ ಆನ್ ಅನದರ್ ಅರೇ, ಸೊ ಇಟ್ ಶುಡ್ ಬಿ ದ ಏಜ್ 18 22 13 40 60 ಈ ತರ ಏಜ್ ಇದೆ. ಇಟ್ ಈಸ್ ನಾಟ್ ದಟ್
ಇಟ್ ಶುಡ್ ಕಂಟೈನ್ ದ ಒನ್ ಡೇಟಾ ಎಲಿಮೆಂಟ್ ಅಲ್ಲಿ ನೇಮ್ ಇರಬೇಕು, ಇನ್ನೊಂದು ಡೇಟಾ ಎಲಿಮೆಂಟ್ ಅಲ್ಲಿ ಏಜ್ ಇರಬೇಕು. ನೋ, ಇಟ್ ಈಸ್ ರಾಂಗ್. It is not the array. Array is nothing but the collection of homogeneous data element. Same type of data element should be there. Okay, yes. So that elements with a unique name and elements, getting, that are arranged in one after the other in a adjacent memory location. Okay, yes. So the data items in an array is called as elements. So ಇದ್ರೊಳಗಡೆ ಇರುವಂತಹ ಡೇಟಾ ಐಟಮ್ಸ್ ಇದು ಅರೇ. ಈ ಅರೇ ಒಳಗಡೆ ಇರುವಂತಹ ಡೇಟಾ ಐಟಮ್ಸ್ಗೆ ನಾವು ಎಲಿಮೆಂಟ್ಸ್ ಅಂತ ಕರಿತೇವೆ. ಸೊ ವಾಟ್ ವಿ ಆರ್ ಕಾಲಿಂಗ್ ಎಲಿಮೆಂಟ್ಸ್. ದ ಡೇಟಾ ಐಟಮ್ಸ್ ಪ್ರೆಸೆಂಟ್ ಇನ್ ಅನ್ ಅರೇ ಈಸ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಓಕೆ, so these elements are accessed by the numbers called as subscript. So ಈ ಎಲಿಮೆಂಟ್ಸ್ ನ ಹೇಗೆ ಆಕ್ಸೆಸ್ ಮಾಡ್ತೀರಾ? ಸಪೋಸ್ 18, 22, 13, 40, 60 ಏಜ್ ಈಸ್ ಸ್ಟೋರ್ಡ್. ಒಂದು ಅರೇಯಲ್ಲಿ ಒಂದು ಏಜ್ ನ ಸ್ಟೋರ್ ಮಾಡಿದ್ದೀವಿ. ಸೊ ಇದನ್ನ ಹೇಗೆ ಆಕ್ಸೆಸ್ ಮಾಡೋದು? ಸೊ ದೀಸ್ ಎಲಿಮೆಂಟ್ಸ್, ಇದಕ್ಕೆ ಎಲಿಮೆಂಟ್ಸ್ ಅಂತ ಕರಿತೀವಿ ಅಲ್ವಾ? ಸೊ ದೀಸ್ ಎಲಿಮೆಂಟ್ಸ್ ಆರ್ ಆಕ್ಸೆಸಿಬಲ್ ಬೈ ದ ನಂಬರ್ ಕಾಲ್ಡ್ ದಿ ಸಬ್ಸ್ಕ್ರಿಪ್ಟ್ಸ್. ಸೊ ಸಬ್ಸ್ಕ್ರಿಪ್ಟ್ಸ್ ನ ಯೂಸ್ ಮಾಡಿಕೊಂಡು, ಸಬ್ಸ್ಕ್ರಿಪ್ಟ್ಸ್ ಆರ್ ಇಂಡೆಕ್ಸ್, ಇಂಡಿಸಸ್, ಇದು ಪ್ಲೂರಲ್ ಫಾರ್ಮ್ ಅಲ್ಲಿ ಇಂಡಿಸಸ್ ಅಂತ ಕರಿತೀವಿ. ಓಕೆನಾ? ಆ ಇಂಡೆಕ್ಸ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವು ಅದನ್ನ ಆಕ್ಸೆಸ್ ಮಾಡ್ತೀವಿ. ಓಕೆ, ಎಸ್. ಸೊ ದೇರ್ ಆರ್ 3 types of arrays. So we have seen in a classification of data structure there are 3 types of arrays. Which are those? There are one dimensional array, another one is two dimensional array, another one is multi-dimensional array. So there are 3 types of arrays, that is one dimensional array, two dimensional array and multi-dimensional array. So let us see first what is one dimensional array. So how it is, okay? So ಯಾವ ತರ ಅದನ್ನ ಡಿಕ್ಲೇರ್ ಮಾಡ್ತೀವಿ, ಯಾವ ತರ ಅದನ್ನ ಬರಿತೀವಿ ಅನ್ನೋದನ್ನ ನೋಡೋಣ. The array with only one row or column is called as one dimensional array. So what is this one dimensional array? The array with only one row or only one column ಅಥವಾ one row ಇಂದ ಇತ್ತು ಅಂದ್ರೆ ಆ ಅರೇನ ನಾವಿಲ್ಲಿ ಒನ್ ಡೈಮೆನ್ಷನಲ್ ಅರೇ ಅಂತ ಕರಿತೇವೆ. ದ ಅರೇ ವಿತ್ ಓನ್ಲಿ one row or column is called as one dimensional array. So it is